ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಇದು ನನ್ನ 30 ಡೇಸ್ ಹಾರ್ಟ್ ಚಾಲೆಂಜ್ನ ಡೇ 3. ಸೊ ಆ್ಯಸ್ ಯೂಶುವಲ್ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ 1 ಕಪ್ ಹಾಟ್ ವಾಟರ್ಗೆ 1 ಟೇಬಲ್ ಸ್ಪೂನ್ ಆ್ಯಪಲ್ ಸೈಡರ್ ವಿನೆಗರ್ ಹಾಕ್ಕೊಂಡು ಕುಡ್ದು, ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಕಾಫಿ ಕುಡಿದೆ. ಸೊ ಕಾಫಿ ಕುಡ್ದಾದ್ಮೇಲೆ ನಾನು ಬೇಗ ರೆಡಿ ಆದೆ, ಯಾಕಂದರೆ ಇವತ್ತು ಥರ್ಸ್ಡೇ ಬಾಬನ ವಾರ. ಸೊ ಅದಾದಮೇಲೆ ರೆಡಿ ಆಗ್ತಿರ್ಬೇಕಾದ್ರೆ ಅಣ್ಣ ಬಂದಿದ್ದರು ಊರಿಂದ. ಅಣ್ಣನಿಗೊಂದು ಹಾಯ್ ಹೇಳ್ಬಿಟ್ಟು ಮಮ್ಮಿ ರೆಡಿ ಆಗೋದಿನ ಟೈಮ್ ಆಗುತ್ತೆ ಅಂತ ನಾನು ನಮ್ಮ ಮನೆಯಲ್ಲಿರೋ ದೇವ್ರ ಫೋಟೋಗೆ ಪೂಜೆ ಮುಗಿಸ್ಕೊಂಡೆ. ಸೊ ಪೂಜೆ ಮುಗಿಸ್ಕೊಂಡು ಮಮ್ಮಿನ ಕರ್ಕೊಂಡು ನಾವು ಫಸ್ಟ್ ಹೋಗಿದ್ದು ಬಾಬನ ಟೆಂಪಲ್ಗೆ. ಸೊ ಬಾಬನ ಟೆಂಪಲ್ನಲ್ಲಿ ದರ್ಶನ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ದು ರಾಯರ್ ಟೆಂಪಲ್ಗೆ. ಸೊ ರಾಯರ್ ಟೆಂಪಲಲ್ಲಿ 3 ದಿವಸದಿಂದ ಆರಾಧನೆ ನಡೀತಾ ಇತ್ತು. ಸೊ ಇದು ಕೊನೆ ದಿನ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಹೇಗೋ ಹಾಗೆ ದೇವ್ರ ದರ್ಶನ ತೊಗೊಂಡು ಅದಾದಮೇಲೆ ನಾನು ಮನೆಗೆ ಬಂದು ರೆಡಿಯಾಗಿ ಜಿಮ್ಮಿಗೆ ಹೊರಟೆ. ಸೊ ಜಿಮ್ಮಿಗೆ ಹೊರಟು ವಾರ್ಮಪ್ ಎಲ್ಲ ಮುಗಿಸ್ಕೊಂಡೆ. ಸೊ ಆ್ಯಸ್ ಯೂಶ್ವಲ್ 40 to 45 ಮಿನಿಟ್ಸ್ ಆಯಿತು. ಅದಾದಮೇಲೆ ಹಾಗೆ ಒಂದು ಸ್ಮಾಲ್ ವಿಡಿಯೋ ಆ್ಯಂಡ್ ಒಂದು ಸೆಲ್ಫಿ ತಗೊಂಡು ಜಿಮ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡೆ. ಸೊ ಇವತ್ತು ಬಂದು ಫುಲ್ ಬಾಡಿ ವರ್ಕೌಟ್ ಇತ್ತು. ಸೊ ಫುಲ್ ಬಾಡಿ ವರ್ಕೌಟ್ ಮುಗಿಸ್ಕೊಂಡೆ. ಹೋಗೋದು ಆ್ಯಕ್ಚುಲಿ ಲೇಟಾಗಿ ಹೋಗಿತ್ತು ಅಂತ ನಾನು ಇವತ್ತು ಬೇಗ ವರ್ಕೌಟ್ ಮುಗಿಸ್ಕೊಂಡೆ. ಬಿಕಾಸ್ ಇನ್ನೂ ಲೇಟ್ ಮಾಡಿದ್ರೆ ನನಗೆ ಟ್ಯೂಷನಿಗೆ ಟೈಮ್ ಆಗೋಗುತ್ತೆ ಅಂತ. ಸೊ ಜಿಮ್ ಮುಗಿಸ್ಕೊಂಡು ನನ್ನ ಬೆಸ್ಟ್ ಫ್ರೆಂಡ್ ಬರ್ತ್ಡೇ ಇತ್ತು ಅಂತ ಅವ್ಳಿಗೆ ಸ್ವಲ್ಪ ಗಿಫ್ಟ್ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೆ. ಸೊ ಗಿಫ್ಟ್ ಪರ್ಚೇಸ್ ಮಾಡಿ ಚಾಕ್ಲೇಟ್ಸ್ ತೊಗೊಂಡು ಅವಳಿಗೆ ಒಂದು ಫ್ರೇಮ್ ತೊಗೊಂಡಿದ್ದೆ ನಾನು. ಸೊ ಫ್ರೇಮಿಗೆ ಒಂದು ಫೋಟೋ ಹಾಕ್ಸೋಣ ಅಂತ ಫೋಟೋ ಸ್ಟುಡಿಯೋಗೆ ಹೋಗಿದ್ದೆ. ಸೊ ಇದಾಗಿತ್ತು ಫ್ರೇಮ್, ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ಫ್ರೆಂಡ್ ಬಂದಿದ್ಲು, ಫ್ರೆಂಡಿಗೆ ಸರ್ಪ್ರೈಸ್ ಮಾಡಿ ಗಿಫ್ಟ್ ಎಲ್ಲ ಕೊಟ್ಟೆ. ಸಖತ್ ಖುಷಿ ಆಗೋದ್ಲು. ಸೊ ಅವಳು ಖುಷಿ ಆಗಿದ್ದು ನೋಡಿ ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ತುಂಬ ದಿನ ಆದಮೇಲೆ ಮೀಟ್ ಮಾಡಿದ್ದು. ಸೊ ಅದಾದಮೇಲೆ ನಾನು ಟ್ಯೂಷನ್ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಡಿನ್ನರ್ ತಿಂದೆ. ಸೊ ಡಿನ್ನರಿಗೆ ಬಂದು ವೀಟ್ ಮ್ಯಾಗಿ ತಿಂದೆ. ಸೊ ಯಸ್, ಇದಾಗಿತ್ತು ನನ್ನ ಇವತ್ತಿನ ಡೇ 3 ವಿಡಿಯೋ. ಸೊ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಫಾಲೋ ಮೀ. ಗುಡ್ ನೈಟ್, ಬಾಯ್.